ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಮೂಲಿಕಾ ಪರಿಚಯ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಗುಡಿಬಂಡೆ ಫಯಾಜ್ ಅಹಮದ್ ಖಾನ್, ಶರಣಾರ್ಥಿಗಳು. ಆತ್ಮೀಯರೇ, ಚಿತ್ರದಲ್ಲಿ ತಾವು ನೋಡ್ತಿರ್ತಕ್ಕಂತಹ ಈ ಮೂಲಿಕೆಯ ಹೆಸರು ಅಮೃತಬಳ್ಳಿ. ಇದು ನೋಡೋದಕ್ಕೆ ಥೇಟ್ ನಮಗೆ ವೀಳ್ಯದೆಲೆಯ ಆಕಾರದಲ್ಲಿ ಕಾಣಸಿಗುತ್ತೆ. ಇದು ಬಳ್ಳಿಯ ರೂಪದಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲಿ, ಗಿಡಗಳ ಮೇಲೆ, ಪೊದೆಗಳ ಮೇಲೆ ಗಿಡಗಂಟಿಗಳನ್ನು ಸುತ್ತು ಬಳಸಿಕೊಂಡು ಹಬ್ಬಿರ್ತಕ್ಕಂತಹ ಮೂಲಿಕಾ ಸಸ್ಯ ಆಗಿರುತ್ತೆ. ಬಹಳಷ್ಟು ಆಯುರ್ವೇದ ಪಂಡಿತರು ಇದನ್ನು ಅತಿಯಾಗಿ ಬಳಸ್ತಾರೆ. ಕನ್ನಡದಲ್ಲಿ ಇದನ್ನು ಅಮೃತಬಳ್ಳಿ ಅಂತಲೂ, ತೆಲುಗುನಲ್ಲಿ ತಿಪ್ಪತೀಗ ಅಂತಲೂ, ಬಂಗಾಳಿ ಭಾಷೆಯಲ್ಲಿ ಗುಲಂಚ ಅಂತಲೂ ಮತ್ತು ಸಂಸ್ಕೃತದಲ್ಲಿ ಗುಡೂಚಿ, ಅಮೃತವಲ್ಲಿ ಎಂದು ಕರೆಯಲ್ಪಡ್ತಕ್ಕಂತಹ ಈ ಒಂದು ಬಳ್ಳಿಯ ವೈಜ್ಞಾನಿಕ ಹೆಸರು ಟಿನೋಸ್ಪೋರ ಕಾರ್ಡಿಫೆಲ್ಲಾ ಅಂತಂದಾಗಿರುತ್ತೆ. ಇದು ಮೆನಿಸ್ರೆಮೇಸಿಯ ಕುಟುಂಬಕ್ಕೆ ಸೇರಿರುತ್ತೆ. ಇದರ ಗುಣ ಕಹಿ, ಒಗರು ಮತ್ತು ಮಧುರತೆಯಿಂದ ಕೂಡಿರ್ತಕ್ಕಂಥದ್ದು ಆಗಿರುತ್ತೆ. ಇದರ ಬಳಕೆ ಯಾವ ಕಾಯಿಲೆಗಳಿಗೆ ಇದನ್ನು ಬಳಸಲಾಗುತ್ತೆ ಅನ್ನೋದನ್ನು ನೋಡೋದಾದರೆ, ಗಾಯಗಳಿಗೆ, ಆಮಶಂಕೆ, ವೀರ್ಯವರ್ಧಕ, ಮೂತ್ರರೋಗ, ಚರ್ಮವ್ಯಾಧಿಗಳಿಗೆ, ಅಶಕ್ತಿ, ಅತಿಸಾರ, ಜ್ವರ ಪರಿಹಾರಕ, ಅಜೀರ್ಣ, ವಾತ, ಪಿತ್ತ, ಮೇಹವಾಯು, ಮಾನಸಿಕ ಒತ್ತಡ, ಚಿಕನ್ಗುನ್ಯ, ಮಧುಮೇಹ, ಕೆಮ್ಮು, ಜ್ಞಾಪಕ ಶಕ್ತಿಗಳ ವೃದ್ಧಿಗೆ ಇದನ್ನು ಬಳಸಲಾಗುತ್ತೆ. ಇದರಲ್ಲಿ ಬೆರಿಬೆರಿನ್ ಎಂಬಂತಹ ಒಂದು ಆಲ್ಕಲಾಯ್ಡ್ ಅಂಶ ಇರೋದನ್ನು ನಾವು ಗಮನಿಸಬಹುದು. ಇದರ ಕೆಲವೊಂದು ಉಪಯೋಗಗಳು ಮತ್ತು ಬಳಕೆ ಇಂತಿವೆ. ಇದರ ಎಲೆಯ ರಸವನ್ನು ನಾವು ಜೇನುತುಪ್ಪದಲ್ಲಿ ತೆಗೆದುಕೊಂಡರೆ ನಮಗೆ ಹಸಿವು, ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತೆ ಮತ್ತು ಎಲ್ಲ ರೀತಿಯ ಜ್ವರಗಳು ಕೂಡ ಇದರಿಂದ ಪರಿಹಾರ ಆಗುತ್ತೆ. ಹಾಗೆಯೇ ಇದರ ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ವಸ್ತ್ರಗಾಳಿತ ಮಾಡಿದಂತಹ ಚೂರ್ಣವನ್ನು 5 ಗ್ರಾಂ ಚೂರ್ಣವನ್ನು 5 ಗ್ರಾಂ ಶತಾವರಿ ಚೂರ್ಣದೊಂದಿಗೆ ತೆಗೆದುಕೊಂಡರೆ ಹಾಲೂಡಿಸುತ್ತಿರ್ತಕ್ಕಂತಹ ಮಹಿಳೆಯರಲ್ಲಿ ಸ್ತನ ಹಾಲು ಹೆಚ್ಚಿಗೆ ಆಗುವುದನ್ನು ನಾವು ಗಮನಿಸಬಹುದು. ಹಾಗೆಯೇ ಇದರ 2 ಎಲೆ ಮತ್ತು ಚಿಟಿಕೆ ಬೆಲ್ಲ ಹಾಗೂ ಕೊತ್ತಂಬರಿ ಸೊಪ್ಪು ಮತ್ತು 2 ಲವಂಗ ಇವೆಲ್ಲ ಹಾಕಿ 1 ಕಪ್ ನೀರನ್ನು ಚೆನ್ನಾಗಿ ಕಷಾಯ ಮಾಡಿ ಬೆಳಿಗ್ಗೆ ತೆಗೆದುಕೊಂಡರೆ ಎಲ್ಲ ರೀತಿಯ ಮಲಬದ್ಧತೆಗಳಿಗೂ ಕೂಡ ಇದು ರಾಮಬಾಣವಾಗಿದೆ. ಹಾಗೆಯೇ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಮೂಲಿಕೆಯೊಂದಿಗೆ ತಮ್ಮೊಂದಿಗೆ ಭೇಟಿಯಾಗ್ತಾನೆ. ಅದುವರೆಗೂ ಕೂಡ ನಮ್ಮ ಸ್ವಾಸ್ಥ್ಯ ಆಯು ಯೂಟ್ಯೂಬ್ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದರ ಉಪಯೋಗಗಳನ್ನು ಪಡೆದುಕೊಳ್ಳಿ. ಧನ್ಯವಾದ.